ಮೇಸದ ಈ ದಿನ ನಮ್ಮ ಶಾಲೆಯಲ್ಲಿ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಶಾರದಾ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಶಾರದಾ ಪೂಜೆಯ ಕಾರ್ಯಕ್ರಮದ ಉದ್ದೇಶ, ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡುವುದಕ್ಕೂ ಮುನ್ನ ದೇವತೆಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. ಆ ಒಂದು ಉದ್ದೇಶದಿಂದ ನಾವು ನಮ್ಮ ಶಾಲೆಯಲ್ಲೂ ಕೂಡ ಈ ಒಂದು ಶಾರದಾ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಶಾರದಾ ಮಾತೆ ನಿಮ್ಮೆಲ್ಲರಿಗೂ ಕೂಡ ವಿದ್ಯೆಯನ್ನು ಅನುಗ್ರಹ ಮಾಡಲಿ ಎಂದು ನಾನು ಕೇಳ್ಕೊಳ್ತಾ, ಮೊದಲಿಗೆ ಈ ಒಂದು ಸರಸ್ವತಿಯ ಉಗಮ ಹೇಗಾಯಿತು ಅಂತ ಅಂದರೆ, ಬ್ರಹ್ಮದೇವ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವಂಥ ಸಂದರ್ಭದಲ್ಲಿ ಒಂದು ಬ್ರಹ್ಮಾಂಡಕ್ಕೆ ಜ್ಞಾನವನ್ನು ಹರಡೋದು ಹೇಗೆ ಅಂತ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಸರಸ್ವತಿ ದೇವಿಯ ಉಗಮವನ್ನು ಮಾಡ್ತಾರೆ. ಆ ಒಂದು ಸರಸ್ವತಿ ದೇವಿಯ ಉಗಮದ ಮುಖಾಂತರ ಈ ಒಂದು ಬ್ರಹ್ಮಾಂಡಕ್ಕೆ ಜ್ಞಾನವನ್ನು ಪಸರಿಸುವಂಥ ಕಾರ್ಯ ಆಗುತ್ತೆ. ಸರಸ್ವತಿ ಸೋಮಾರಿಯ ಸೊತ್ತಲ್ಲ. ಯಾರು ಕಷ್ಟಪಟ್ಟು ಅವರಲ್ಲಿ ಭಕ್ತಿ ಮತ್ತು ಅನುರಣಿತವಾಗಿ ತಮ್ಮ ಕರ್ತವ್ಯವನ್ನು ಮಾಡ್ತಾರೋ ಅವರನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾರೆ ದೇವಿ. ಅದೇ ರೀತಿ ಈ ಒಂದು ಅದೃಷ್ಟ ಮತ್ತು ಪರಿಶ್ರಮ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಅದೃಷ್ಟ ಅನ್ನೋದು ಲಿಫ್ಟ್ ಇದ್ದಂಗೆ, ಪರಿಶ್ರಮ ಅನ್ನೋದು ಮೆಟ್ಲಿದ್ದಂಗೆ. ಈಗ ಕರೆಂಟ್ ಹೋದ್ರೆ ಲಿಫ್ಟ್ ಕೈ ಕೊಟ್ಬಿಡುತ್ತೆ ಅಲ್ವಾ ಮಕ್ಕಳ? ಕರೆಂಟ್ ಹೋದ್ರೆ ಲಿಫ್ಟ್ ಕೈ ಕೊಡುತ್ತೆ, ನೀವೆಲ್ಲಿರ್ತೀರೋ ಅಲ್ಲೇ ಇರಬೇಕು ಕರೆಂಟ್ ಬರೋ ತನಕ. ಆದರೆ ಪರಿಶ್ರಮ ಅನ್ನೋದು ಹಾಗಲ್ಲ. ನಾವು ಮೆಟ್ಟಿಲುಗಳ ಮುಖಾಂತರ ಹತ್ಕೊಂಡು ಸಾಗುತ್ತಾ ಹೋದರೆ ನಮಗೆ ಸಾಧನೆಯ ಹಾದಿಯನ್ನು ನಾವು ತಲುಪಬಹುದು. ಅದೇ ರೀತಿ ಈ ಒಂದು ಜ್ಞಾನ ಒಂದು ವ್ಯಾಪಕವಾದಂಥ ಒಂದು ಅನುಭವ. ನಾವು ಎಲ್ಲರೂ ಕೂಡ ಬರೀ ಓದಿದ್ರೆ ಮಾತ್ರ ಜ್ಞಾನಿಗಳಲ್ಲ, ಪ್ರಾಪಂಚಿಕ ವ್ಯವಹಾರಗಳನ್ನು ಕೂಡ ನಾವು ತಿಳ್ಕೊಂಡಿರ್ಬೇಕು. ಆ ಒಂದು ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಅನುರಣಿತವಾಗಿ ನಾವು ಪಾಲ್ಗೊಳ್ಬೇಕು. ನಾವು ಏನನ್ನ ಕಲ್ತಿದ್ದೀವಿ ಅದನ್ನು ನಾವು ನಿತ್ಯ ಜೀವನದಲ್ಲಿ ಯಾವ ರೀತಿ ವ್ಯವಹರಿಸ್ತೇವೆ ಅನ್ನೋದು ಮುಖ್ಯ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಮಾಸ್ತಿಯವರು ನವರಾತ್ರಿಯ ಕಥೆಗಳು ಅನ್ನೋದ್ರಲ್ಲಿ ಒಂದು ಪೆದ್ದ ಶಿಷ್ಯನ ಕಥೆ ಅಂದ್ಬಿಟ್ಟು ಒಂದು ಕಥೆಯನ್ನ ಬರೆದಿದ್ದಾರೆ. ಅದು ತುಂಬಾ ಅದ್ಭುತವಾದಂತ ಒಂದು ಕಥೆ ಮಕ್ಕಳ. ಒಂದಾನೊಂದು ಕಾಲದಲ್ಲಿ ಒಬ್ರು ಗುರುಗಳಿರ್ತಾರೆ. ಆ ಗುರುಗಳಿಗೆ ಹಲವಾರು ವಿದ್ಯಾರ್ಥಿಗಳಿರ್ತಾರೆ, 100 ವಿದ್ಯಾರ್ಥಿಗಳಿರ್ತಾರೆ. ಆ 100 ವಿದ್ಯಾರ್ಥಿಗಳಲ್ಲಿ ಈ ಪೆದ್ದ ಶಿಷ್ಯನು ಕೂಡ ಒಬ್ಬ ಆಗಿರ್ತಾನೆ. ಹೀಗೆ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಸಾಗ್ತಾ ಇರುತ್ತೆ. ಆ ಒಂದು ಗುರುಕುಲ ಇರೋಂತ ಸುತ್ತಮುತ್ತ ಪ್ರದೇಶದಲ್ಲಿ ಒಮ್ಮೆ ಒಂದು ಭೀಕರವಾದಂತ ಬರಗಾಲ ಬರುತ್ತೆ. ಅವಾಗ ಆ ಒಂದು ಗುರುಕುಲವನ್ನ ಮುಚ್ಚಬೇಕಾದಂತ ಸ್ಥಿತಿ ಬರುತ್ತೆ. ಅವಾಗ ಗುರುಗಳು ಶಿಷ್ಯಂದಿರನ್ನೆಲ್ಲ ಕರೆದ್ಬಿಟ್ಟು ಹೇಳ್ತಾರೆ, ನಿಮ್ಮೆಲ್ಲರಿಗೂ ಕೂಡ ಏನೇನ್ ಬೇಕು, ಆಶ್ರಮದಲ್ಲಿ ಏನೇನಿದೆ ಅದನ್ನ ತಗೊಂಡೋಗಿ ಮಕ್ಕಳ, ಇನ್ನು ಗುರುಕುಲ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಎಲ್ಲರೂ ವಿದ್ಯಾರ್ಥಿಗಳು ಸಾಲುಗಟ್ಟಿ ಅವ್ರಿಗೆ ಏನೇನ್ ಬೇಕು ಎಲ್ಲವನ್ನು ಕೂಡ ತಗೊಂಡು ಆ ಸ್ಥಳವನ್ನ ಬಿಡ್ತಾ ಇರ್ತಾರೆ. ಅವಾಗ ಪೆದ್ದ ಶಿಷ್ಯ ಮಾತ್ರ ಗುರುಗಳ ಪಕ್ಕ ಸುಮ್ಮನೆ ಕೂತ್ಬಿಟ್ಟಿರ್ತಾರೆ. ಆಗ ಎಲ್ಲರೂ ಹೋದ ನಂತರ ಗುರುಗಳು ಗಮನ ಹರಿಸ್ತಾರೆ, ಏನ್ ಮಾಡೋದು, ಇವನ್ಗೆ ಏನು ತಗೊಂತಲೇ ಇಲ್ಲ, ತನ್ನ ಬಳಿನೂ ಕೊಡೋದಕ್ಕೆ ಏನೂ ಇಲ್ಲ. ಸರಿ, ಆಶ್ರಮದಲ್ಲಿ ಒಂದು ಕತ್ತೆ ಇದೆ, ಆ ಕತ್ತೆನೇ ಕೂಡ ಕೊಟ್ಟ ಆಯ್ತು ಅಂತೇಳಿ ಗುರುಗಳು ಆ ಕತ್ತೆಯನ್ನ ಆ ಶಿಷ್ಯನನ್ನ ಕರೆದ್ಬಿಟ್ಟು, ನೋಡಪ್ಪ, ನನ್ನಿಂದ ಇದು ಮಾತ್ರ ನಿನಗೆ ಕೊಡೋದಕ್ಕೆ ಸಾಧ್ಯ. ಇದು ವಸ್ತುಗಳನ್ನ ಮತ್ತೆ ನನ್ನ ಬಟ್ಟೆಗಳನ್ನ ಒತ್ತು ಸಾಕ್ತಿತ್ತು, ಇದನ್ನ ಇನ್ ಮುಂದೆ ನೀನ್ ಮಡಕೋ, ನಿನಗ್ ಬೇಕಾಗುತ್ತೆ ಅಂತ ಹೇಳ್ತಾರೆ. ಮಕ್ಕಳ ಈ ಕಡೆ ಇರ್ಲಿ, ನಿಮ್ಮ ಗಮನ ಈ ಕಡೆ ಇರ್ಲಿ. ಕತೆ ತುಂಬಾ ಸ್ವಾರಸ್ಯಕರವಾಗಿದೆ, ಕೇಳಿಸ್ಕೊಳ್ಳಿ ಮಕ್ಕಳ. ಆ ಒಂದು ನಿಟ್ಟಿನಲ್ಲಿ ಸಾಕ್ತಾ ಇರುವಂತ ಸಂದರ್ಭದಲ್ಲಿ ಇವನಿಗೆ ಕೂಡ ತಿನ್ನೋದಕ್ಕೆ ಏನು ಇಲ್ಲ ಅಂತ ಸಂದರ್ಭ. ಆ ಕತ್ತೆಗೆ ಏನಾಗುತ್ತಾನೆ ಪಾಪ ಅವನು ಪೆದ್ದ ಶಿಷ್ಯ. ಆಗ ಮುಂದೆ ಹೋಗ್ತಾ ಅದೇನಾಗುತ್ತೋ ಗೊತ್ತಿಲ್ಲ, ಆ ಕತ್ತೆ ತುಂಬಾ ಸ್ವರ್ಗೋಗಿರುತ್ತೆ, ಅದು ಸಾವನ್ನಪ್ಪಿರುತ್ತೆ. ಈ ಶಿಷ್ಯನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಮೊದ್ಲೇ ಪೆದ್ದ ಏನ್ ಮಾಡ್ತಾನೆ, ಅಲ್ಲೇ ಒಂದು ಸಮಾಧಿ ತೆಗೆದ್ಬಿಟ್ಟು ಅವನೊಬ್ಬನೇ ಆ ಒಂದು ಕತ್ತೆಯ ಅಂತ್ಯಕ್ರಿಯೆಯನ್ನ ಮಾಡ್ತಾನೆ. ಅದಕ್ಕೆ ಒಂದು ಸಮಾಧಿನ ಕಟ್ತಾನೆ. ಕಟ್ಬಿಟ್ಟು ಪ್ರತಿದಿನ ಬೆಳಗ್ಗೆ ಸಂಜೆ ಹೂವನ್ನ ತರೋದು, ಆ ಒಂದು ಕತ್ತೆ ಸಮಾಧಿಗೆ ಪೂಜೆಯನ್ನ ಮಾಡೋದು. ಇದೇ ಅವನ ದೈನಂದಿನ ನಿತ್ಯದ ಜೀವನ ಆಗ್ಬಿಡುತ್ತೆ.
ಹಾಗೆ ಸಾಕ್ತಾ ಸಾಕ್ತಾ ಆಗ ಊರವರೆಲ್ಲ ಇದನ್ನ ಗಮನಿಸಲಿಕ್ಕೆ ಶುರು ಮಾಡ್ತಾರೆ. ಓ, ಇದು ಯಾವುದೋ ಒಂದು ಮಹಾಪುರುಷರ ಸಮಾಧಿ ಇರಬೇಕು, ಇದು ಜಾಗೃತವಾದಂತ ಪ್ರದೇಶ ಆಗಿದೆ ಅಂತ ಹೇಳಿ ಜನಗಳು ಅಲ್ಲಿಗೆ ಬರೋದಕ್ಕೆ ಶುರು ಮಾಡ್ತಾರೆ. ಅವನಿಗೆ ಕಾಣಿಕೆಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ನಂತರ ಅದು ಒಂದು ಮಹಾನ್ ಮಠ ಆಗಿ ಪರಿವರ್ತನೆ ಆಗ್ಬಿಡ್ತೈತೆ. ಆ ಒಂದು ಮಹಾನ್ ಮಠವಾಗಿ ಪರಿವರ್ತನೆ ಆದಂತ ಸಂದರ್ಭದಲ್ಲಿ ಈ ಗುರುಗಳು ಊರೂರು ತಿರುಗ್ತಾ ಇರ್ತಾರೆ. ಆಗ ಈ ಒಂದು ಪ್ರದೇಶಕ್ಕೆ ಬರ್ತಾರೆ. ಬಂದು ನೋಡಿದ್ರೆ ಇಲ್ಲಿರೋರು ಯಾರು? ಅವರ ಪೆದ್ದ ಶಿಷ್ಯ. ಆ ಗುರುಗಳನ್ನ ಕಂಡಿದ ತಕ್ಷಣ ಏನ್ ಮಾಡ್ತಾನೆ ಶಿಷ್ಯ? ಅವರಿಗೆ ಕೈಯನ್ನ ಮುಗಿದು ಅವರಿಗೆ ಊಟೋಪಚಾರಗಳನ್ನ ಮಾಡಿ ಅವರನ್ನ ತಮ್ಮ ಆಶ್ರಮದಲ್ಲೇ ಇರಿಸ್ಕೊತಾನೆ. ನನಗೇನ್ ಮಾಡ್ಬೇಕು ಗೊತ್ತಾಗಲ್ಲ ಗುರುಗಳೇ, ಈ ಒಂದು ದೊಡ್ಡ ಮಠವನ್ನ ನಿರ್ವಹಿಸೋದಿಕ್ ನನ್ನ ಕೈಲಿ ಆಗಲ್ಲ, ನೀವು ನನ್ನ ಜೊತೆ ಸಹಕಾರ ಕೊಡಿ ಅಂದ್ಬಿಟ್ಟು ಗುರುಗಳನ್ನ ಅಲ್ಲೇ ಉಳಿಸ್ಕೊಂತಾನೆ. ಆಗ ಗುರುಗಳು ಹೇಳ್ತಾರೆ, ನೋಡಪ್ಪ, ನಿನ್ನಲ್ಲಿ ಶ್ರದ್ಧೆ ಇದ್ರೆ, ಶ್ರದ್ಧೆ ಇರುವಂತ ಸಂದರ್ಭದಲ್ಲಿ ಒಂದು ಕಲ್ಲು ಕೂಡ ದೇವರಾಗುತ್ತೆ. ಅದೇ ನಿನ್ನಲ್ಲಿ ಶ್ರದ್ಧೆ ಇರಲಿಲ್ಲ ಅಂದ್ರೆ ಆ ದೇವರು ಕೂಡ ಕಲ್ಲಾಗುತ್ತೆ. ಇದರಿಂದ ನೀವೇನ್ ತಿಳ್ಕೊಂಡ್ರಿ ಮಕ್ಕಳ ನೀತಿಕತೆ? ನಾವು ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೆ ಅದನ್ನ ಮನಸ್ಸಿಟ್ಟು ಮಾಡ್ಬೇಕು, ಶ್ರದ್ಧೆಯಿಂದ ಮಾಡ್ಬೇಕು. ನೀವು ತರಗತಿ ಕೋಣೆಗಳಲ್ಲಿ ನೋಡ್ತಾ ಇರ್ತೀನಿ ನಾನು, ಆ ಬುಕ್ಗಳನ್ನೆಲ್ಲ ಹಂಗೆ ಅರ್ದ್ಬಿಟ್ಟಿರ್ತೀರಾ. ಮತ್ತೆ ನಿಮ್ಮ ವಸ್ತುಗಳನ್ನ ನೀವು ಸ್ವಚ್ಛವಾಗಿ ಇಟ್ಕೊಂಡಿರಲ್ಲ, ನೀಟಾಗಿ ಇಟ್ಕೊಂಡಿರಲ್ಲ. ಹೋಮ್ವರ್ಕ್ ತೋರ್ಸಕ್ ಬರ್ತೀರಾ, ಬುಕ್ ಅಲ್ಲಲ್ಲೇ ಬಿಸಾಕ್ತೀರಾ, ಹೋಗ್ತೀರಾ, ತಿರ್ಗಾ ಅಲ್ಲೇ ಮನೇಲಿ ಕಂಪ್ಲೇಂಟು, ಬುಕ್ಸ್ ಇಲ್ಲ, ಪೆನ್ ಇಲ್ಲ, ಹತ್ಕೊಳ್ಕೊಂಡ್ರಿ ಇತ್ಕೊಳ್ಕೊಂಡ್ರಿ ಅಂತ. ನಿಮ್ಮ ವಸ್ತುಗಳನ್ನ ನೀವು ಜೋಪಾನ ಮಾಡ್ಕೊಂಡ್ರೆ ಏನಕ್ಕೆ ಕಳೆದೋಗುತ್ತೆ ಮಕ್ಳ ಅಲ್ವಾ? ಹೋಮ್ವರ್ಕ್ ತೋರಿಸ್ತೀರಾ, ಮತ್ತೆ ನಿಮ್ಮ ಬ್ಯಾಗ್ಗಳನ್ನ ನೀವು ಹೋಮ್ವರ್ಕ್ ತೋರ್ಸಕ್ ಬರ್ತೀರಾ, ಬುಕ್ ಅಲ್ಲಲ್ಲೇ ಬಿಸಾಕ್ತೀರಾ, ಹೋಗ್ತೀರಾ, ತಿರ್ಗಾ ಅಲ್ಲೇ ಮನೇಲಿ ಕಂಪ್ಲೇಂಟು, ಬುಕ್ಸ್ ಇಲ್ಲ, ಪೆನ್ ಇಲ್ಲ, ಹತ್ಕೊಳ್ಕೊಂಡ್ರಿ ಇತ್ಕೊಳ್ಕೊಂಡ್ರಿ ಅಂತ. ನಿಮ್ಮ ವಸ್ತುಗಳನ್ನ ನೀವು ಜೋಪಾನ ಮಾಡ್ಕೊಂಡ್ರೆ ಏನಕ್ಕೆ ಕಳೆದೋಗುತ್ತೆ ಮಕ್ಳ ಅಲ್ವಾ? ಹೋಮ್ವರ್ಕ್ ತೋರಿಸ್ತೀರಾ, ಮತ್ತೆ ನಿಮ್ಮ ಬ್ಯಾಗ್ಗಳನ್ನ ನೀವು ಎತ್ತಿಟ್ಕೋಬೇಕು. ನೀಟಾಗಿ ಎಲ್ಲ ವಸ್ತುಗಳನ್ನ ಸುಸಜ್ಜಿತವಾಗಿ ಪುಸ್ತಕ, ಪೆನ್ನು ಇವೆಲ್ಲವನ್ನು ಕೂಡ ಜೋಡಿಸ್ಕೋಬೇಕು ಅಲ್ವಾ ಮಕ್ಳ? ಜೋಡಿಸ್ಕೊಂಡು ನಿಮ್ಮ ವಸ್ತುಗಳನ್ನ ನೀವು ವಿವೇಕದಿಂದ ಬಳಸಿದ್ದೆ ಆದ್ರೆ ಅದೆಲ್ಲೂ ಕಳೆದೋಗಲ್ಲ. ಇನ್ನೂ ಕೆಲವರು ಇದ್ದೀರಾ, ನಾವು ಬೋರ್ಡ್ ಮೇಲೆಲ್ಲ ಬರ್ದಿರ್ತೀವಿ, ಬರ್ಕೊಳ್ಳಿ ಅಂದ್ರೆ ಏನ್ ಧೈರ್ಯವಾಗಿ ಹೇಳ್ತೀರಾ? ನನ್ನ ಹತ್ರ ಬುಕ್ ಇಲ್ಲ ಮಿಸ್, ನಾನು ಬರೆಯಲ್ಲ ಮಿಸ್, ಪೆನ್ಸಿಲ್ ಇಲ್ಲ ಮಿಸ್ ಅಲ್ವಾ? ಆತರ ಹೇಳೋ ಹಂಗಿಲ್ಲ. ನಿಮ್ಮ ಹತ್ರ ಇರ್ಲಿಲ್ಲ ಅಂದ್ರೆ ಪಕ್ಕದಲ್ಲಿರೋ ಹತ್ರನಾದ್ರೂ ಈಸ್ಕೊಂಡು ಅವತ್ತಿನ ಕೆಲಸಗಳು ಏನಿರುತ್ತೆ ಅದನ್ನ ಮುಗಿಸ್ಬೇಕು. ಆ ಒಂದು ಶ್ರದ್ಧೆಯನ್ನ ನೀವೆಲ್ಲರೂ ಕೂಡ ಮೈಗೂಡಿಸ್ಕೋಬೇಕು. ವಿದ್ಯಾ ದದಾತಿ ವಿನಯಂ, ವಿದ್ಯೆಯಿಂದ ನಮಗೆ ವಿನಯ ಸಿಗುತ್ತೆ. ಈಗ ಎಕ್ಸಾಮ್ ಟೈಮ್ಸ್ಗಳೆಲ್ಲ ಹತ್ರ ಬರ್ತಾ ಇದೆ ಮಕ್ಕಳ. ಈ ಒಂದು ಪರೀಕ್ಷೆಯನ್ನ ನೀವು ಯಾವ ರೀತಿ ಪ್ರಿಪೇರ್ ಆಗ್ಬೇಕು? ಫಸ್ಟ್ ಓದ್ಬೇಕು, ಓದಿದ್ದನ್ನ ಮನ್ನಾ ಮಾಡ್ಕೋಬೇಕು. ನಂತರ ಹಾಗೂ ನಿಮ್ಗೆ 1, 2, 3, 4 ಪಾಯಿಂಟ್ಸ್ಗಳು ಮರ್ತೋಗಿರ್ತವೆ ಅನ್ಕೊಳ್ಳಿ, ಅವನ್ನೆಲ್ಲ ಮತ್ತೆ ನೀವು ರಿವಿಷನ್ ಮಾಡಬೇಕು, ಬರೀಬೇಕು. ಅಧ್ಯಯನ ಅಂದ್ರೆ ಏನು? ಅಧ್ಯಯನ ಅಂದ್ರೆ ಬರೀ ಪುಸ್ತಕದ ಮಾಹಿತಿ ಅಲ್ಲ. ನೀವು ಓದ್ಬೇಕು, ಬರಿಬೇಕು, ಕೇಳಬೇಕು, ಆಲಿಸ್ಕೋಬೇಕು, ಬೇರೆಯವರೊಂದಿಗೆ ಚರ್ಚಿಸಬೇಕು, ಅಗಾಧವಾದಂತ ಜ್ಞಾನವನ್ನ ಹುಡುಕಿ ತೆಗಿಬೇಕು. ಅದೇ ಅಧ್ಯಯನ. ಅದೇ ಒಂದು ವಿದ್ಯಾರ್ಥಿಗಳಲ್ಲಿ ಇರಬೇಕಾದಂತ ಸ್ವಯಂ ಆಸಕ್ತಿ, ಸ್ವಯಂ ಕಲಿಕೆ, ಸ್ವಯಂ ದೃಢೀಕರಣ. ನೀವು ಯಾವಾಗ ಇವೆಲ್ಲವನ್ನು ಕೂಡ ಅನುಸರಿಸ್ತೀರಾ, ಸ್ವಯಂ ನೀವೇ ಒಂದು ಟೈಮ್ ಟೇಬಲ್ ಹಾಕೋಬೇಕು. ಹಾಕ್ತೀರಾ? ಟೈಮ್ ಟೇಬಲ್ ಹಾಕ್ತೀರಾ, ಅದರಲ್ಲಿ ವಿಷಯಗಳನ್ನು ನಮೂದಿಸ್ತೀರಾ, ಆಮೇಲೆ ಗೋಡನೆ ಓದ್ಕೋಬೇಕು ಅದನ್ನ ಅಲ್ವಾ? ಅದನ್ನ ಫಾಲೋ ಅಪ್ ಮಾಡಬೇಕು. ಆ ಒಂದು ವೇಳಾಪಟ್ಟಿ ಅಂತ ನೀವೆಲ್ಲರೂ ಕೂಡ ಓದ್ಬೇಕು, ಫಾಲೋ ಅಪ್ ಮಾಡಬೇಕು. ಮುಂದೆ ಈಗ ಯಾರು ಇದ್ದೀರಿ 7ನೇ ಕ್ಲಾಸ್ ವಿದ್ಯಾರ್ಥಿಗಳು, ಅವರು ಮುಂದೆ ನೀವು ಯಾವ್ಯಾವ ಶಾಲೆಗಳಿಗೆ ಸೇರ್ಕೋತೀರಾ ಅಲ್ಲೆಲ್ಲ ಉತ್ತಮವಾದಂತ ಪರೀಕ್ಷೆಗಳನ್ನು ಎದುರಿಸಿ ಉತ್ತಮ ಅಂಕಗಳನ್ನು ಪಡೆದು ಮುಂದೆ ಉತ್ತಮ ವ್ಯಕ್ತಿಗಳಾಗಿ ಅಂತ ಹೇಳಿ ನಾನು ತುಂಬಾ ಹೃದಯದಿಂದ ನಿಮಗೆ ಆಶಿಸ್ತಾ, ವಿದ್ಯೆ ಸೋಮಾರಿಯ ಸೊತ್ತಲ್ಲ, ವಿದ್ಯೆ ಎಂಬುದು ಕಠಿಣ ಪರಿಶ್ರಮದಿಂದ ಯಾರು ಅದನ್ನ ಅರಸಿ ಹೋಯ್ತಾರೆ. ವಿದ್ಯಾರ್ಥಿ, ವಿದ್ಯೆ ಅಂದ್ರೆ ಜ್ಞಾನ, ಅರ್ಥಿ ಅಂದ್ರೆ ಅರಸುವವನು. ಯಾರು ಜ್ಞಾನವನ್ನ ಅರಸಿ ಹೋಗ್ತಾನೆ ಅವನೇ ವಿದ್ಯಾರ್ಥಿ ಅಂತ ಹೇಳ್ತಾ, ಶಾರದಾ ಮಾತೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡ್ಲಿ, ನೀವು ಉತ್ತಮವಾದಂತ ಯಶಸ್ಸನ್ನ ಪಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ IAS, IPS, KAS ಅಧಿಕಾರಿಗಳಾಗಿ ನಮ್ಮ ಶಾಲೆಗೆ ಬಂದು ನಮ್ಮನ್ನೆಲ್ಲ ಮಾತಾಡ್ಸಿದ್ರೆ ನಮ್ಗೆ ಅದೇ ಸಂತೋಷ ಅಂತ ಹೇಳ್ತಾ, ನೀವೆಲ್ಲರಿಗೂ ಕೂಡ
ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು.